ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನಲಿಗೆ ನಿಮಗೆಲ್ಲರಿಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವೊಂದು ತರಕಾರಿ ಪದಾರ್ಥವನ್ನು ಮಾಡಿಸ್ತಾ ಇದ್ದೇವೆ. ಅದುವೇ ಸ್ವರ್ಣಗೆಡ್ಡೆ ಹಾಗೂ ಕುಂಬಳಕಾಯಿ ಮಿಶ್ರಿತವಾದ ಹುಳಿ ಸಾಂಬಾರು ಪದಾರ್ಥವನ್ನು ನಿಮಗೆ ಹೇಗೆ ಮಾಡೋದೆಂದು ತೋರಿಸ್ತಾ ಇದ್ದೇವೆ. ಬನ್ನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಒಂದು ತುಂಡು ಸ್ವರ್ಣಗೆಡ್ಡೆಯನ್ನು ಕಟ್ ಮಾಡಿಟ್ಟು ಕ್ಲೀನ್ ಮಾಡಿಟ್ಟಿದ್ದೇವೆ. ಹಾಗೆ ಕುಂಬಳಕಾಯಿಯನ್ನು ಚಿಕ್ಕ ತುಂಡು ಕುಂಬಳಕಾಯಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ದೇವೆ. ಹಾಗೆ ಇಲ್ಲಿ ನಾವು ಒಂದು ಫುಲ್ ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿದ್ದೇವೆ. ಹಾಗೆ ರುಚಿಗೆ ಬೆಲ್ಲನ ತೊಗೊಂಡಿದ್ದೇವೆ. ಹಾಗೆ ಚಿಕ್ಕ ಚಿಕ್ಕದು ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಒಂದು ಬೌಲಲ್ಲಿ ಇಟ್ಟಿದ್ದೇವೆ. ಹಾಗೆ ಇದು ಕಡಿಯಲು ಇದು ಈರುಳ್ಳಿ ಒಂದು ಅರ್ಧ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಹಾಗೆ ಇದು ತೆಂಗಿನಕಾಯಿದು ಚಿಕ್ಕ ಚಿಕ್ಕ ಹೋಳು ಕಟ್ ಮಾಡಿ ಇಟ್ಟಿದ್ದೇವೆ ನಾವು. ಹಾಗೆ ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಬೇವು ಸೊಪ್ಪು, ಹಾಗೆ ಕಾಯಿಮೆಣಸು, ಹಾಗೆ ಕೊತ್ತಂಬರಿ ಸೊಪ್ಪು. ಹಾಗೆ ಇದು ಪೌಡ್ರ್ ಮಸಾಲ ಮಾಡಲು ನಾವಿಲ್ಲೊಂದು 3ರಿಂದ 4 ಉದ್ದ ಮೆಣಸು, 4 ಗಿಡ್ಡ ಮೆಣಸು, 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ. ಇದು ನಾವು ನನ್ನ ಅಮ್ಮನವರು ಇದು ಕೈ ಅಳತೆಯಲ್ಲಿ ತೋರಿಸಿ, ಅಂದರೆ ಮೊದಲಿನ ಕಾಲದಲ್ಲೆಲ್ಲ ಕೈ ಅಳತೆ, ಆ ಅಳತೆಯಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಬೀಜ. ಹಾಗೆ ಇದೆಲ್ಲ ನಾವು ಮೊದಲೇ ಫ್ರೈ ಮಾಡಿ ಇಟ್ಟದ್ದು, ನಮ್ಮನೇಲಿ ನಾವು ರೆಡಿಯಾಗಿ ಫ್ರೈ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಡ್ತೇವೆ. ಹಾಗೆ ಒಂದು ಚಿಟಿಕೆ ಅರಿಶಿನ. ಹಾಗೆ ಇಲ್ಲಿ ಡ್ರೈ ರೋಸ್ಟ್ ಮಾಡಲಿಕ್ಕೆ ನಾವು 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಹೆಸರುಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ. ಹಾಗೆ ಇದು ಸ್ವಲ್ಪ ಫ್ರೈ ಆಗುವಾಗ ಡ್ರೈ ರೋಸ್ಟ್ ಇದು ಮಾಡಲಿಕ್ಕೆ ಇಲ್ಲಿ ನಾವು 1 ಚಮಚ ಅದೇ ಅಳತೆದಷ್ಟು ನಾವು ಬೆಳ್ತಿಗೆ ಅಕ್ಕಿಯನ್ನು ಹಾಕ್ತಾಯಿದ್ದೇವೆ. ಸ್ವಲ್ಪ ಇದು ಕಂದು ಬಣ್ಣ ಬರುವಾಗ ನಾವಿಲ್ಲಿ ಫಸ್ಟೇ ನಾವಿದು ಫ್ರೈ ಮಾಡಿದ್ದೇವಲ್ವ, ಇದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಅದನ್ನು ನಾವು ಇದು ಮಸಾಲೆ ಕಡಿಯೋ ಪೌಡ್ರದ್ದು ಅದನ್ನು ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ತಾಯಿದ್ದೇವೆ. ಹಾಗೆ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿದಂಥ ಬೇವು ಸೊಪ್ಪು, ಒಂದು ಮುಷ್ಟಿಯಷ್ಟು ಬೇವು ಸೊಪ್ಪನ್ನು ಹಾಕ್ತಾಯಿದ್ದೇವೆ. ಬೇವು ಸೊಪ್ಪು ಪದಾರ್ಥಕ್ಕೆ ಒಳ್ಳೆ ರುಚಿಯಾಗಿ ಒಂದು ಟೇಸ್ಟ್ ಕೊಡ್ತದೆ ಪದಾರ್ಥ. ಹಾಗೂ ಆ ಉದ್ದಿನಬೇಳೆ, ಹೆಸರುಬೇಳೆ, ಹಾಗೆ ಕಡಲೆಬೇಳೆ ಹಾಗೂ ಅಕ್ಕಿಯ ರುಚಿಯು ಅದೊಂಥರ ಫ್ಲೇವರ್ ಬೇರೆ ಕೊಡ್ತೇವೆ ಹುಳಿ ಸಾಂಬಾರಿಗೆ. ಬನ್ನಿ, ಇಲ್ಲಿ ನಾವು ನೆನಪಿಡಿ ಹುಳಿಯನ್ನು ಹಾಕಲಿಲ್ಲ, ಈಗ ಅದು ಲಾಸ್ಟಿಗೆ ನಾವು ಹಾಕುವಂಥದ್ದು. ಹಾಗೆ ಈಗ ಅರಿಶಿನ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಡುವ ಅದನ್ನು. ಹಾಗೆ ಫ್ರೆಂಡ್ಸ್, ಇದರ ಇಂಗ್ರೀಡಿಯೆಂಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ ನೋಡಿ. ಈಗ ಅದು ಪೌಡ್ರ್ ಮಾಡ್ತಾ ಇರುವಾಗಲೇ ನಾವು ಇನ್ನೊಂದು ಬಣಲೆಯಲ್ಲಿ 1.5 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಬಳಸಿದ್ದೇವೆ. ಹಾಗೆ ಕಟ್ ಮಾಡಿದ ಈರುಳ್ಳಿಯನ್ನು ಸ್ವಲ್ಪ ಬಾಡಬೇಕಿದು. ಇದು ನಮಗೆ ಮತ್ತೆ ಲಾಸ್ಟಿಗೆ ಕಡಿಲಿಕ್ಕೆ ಅದೇ ಪೌಡ್ರಿಗೆ ಮಿಕ್ಸ್ ಮಾಡಿ ಕಡಿಲಿಕ್ಕೆ ಇದೆ. ಹಾಗೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಹಾಗೆ ಚಿಕ್ಕ ಹೋಳು ಕಟ್ ಮಾಡಿಟ್ಟಿದ್ದೇವಲ್ಲ ತೆಂಗಿನಕಾಯಿ ತುಂಡುಗಳನ್ನು, ಒಂದು 5ರಿಂದ 10 ಪೀಸಷ್ಟು ಚಿಕ್ಕ ತೆಂಗಿನಕಾಯಿ ಸಾಕಿದೆ. ಜಾಸ್ತಿ ತೆಂಗಿನಕಾಯಿ ಈ ಪದಾರ್ಥಕ್ಕೆ ಯೂಸ್ ಮಾಡಲಿಕ್ಕಿಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಬೇಕು ನೋಡಿ, ಈ ಥರ. ಅದು ಬಾಡಿದ ನಂತರ ಆ ತೆಂಗಿನಕಾಯಿ ಫ್ಲೇವರ್ ಇದೆಯಲ್ಲ, ಎಣ್ಣೆ ಜೊತೆ ಆ ಈರುಳ್ಳಿ ಜೊತೆ ಒಳ್ಳೆ ಪರಿಮಳ ಕೊಡ್ತದೆ. ಇದನ್ನೊಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಹೊತ್ತು ತಣಿಯಲ್ಲಿ ಬಿಡುವ. ಸ್ವರ್ಣಗೆಡ್ಡೆಯನ್ನು ನಾವು ಇಂಗ್ಲೀಷಲ್ಲಿ ಎಲಿಫೆಂಟ್ ಫುಟ್ ಅಥವಾ ಎಲಿಫೆಂಟ್ ಯಮ್ ಅಂತ ಹೇಳ್ತಾರೆ. ಹಾಗೆ ಕುಂಬಳಕಾಯಿನ ಆ್ಯಶ್ ಕಾರ್ಡ್ ಅಂತ ಹೇಳ್ತಾರೆ. ಎರಡೂ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಫ್ರೆಂಡ್ಸ್. ಇದರಲ್ಲಿ ಯೂಸ್ ಮಾಡುವಂಥ ನಾವು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಹೆಲ್ತಿಗೆ ಒಳ್ಳೆ ಬೆನಿಫಿಟ್ ಆಗಿದೆ. ಯಾಕೆಂದರೆ ನಾವು ಡೈಲಿ ನಮ್ಮ ಮನೇಲಿ ಪ್ರತಿಯೊಬ್ಬರ ಮನೇಲಿ ಈ ಇಂಗ್ರೀಡಿಯೆಂಟ್ಸ್ಗಳು ಇದ್ದೇ ಇರುತ್ತವೆ ನೋಡಿ. ಇಲ್ಲಿ ಒಗ್ಗರಣೆಯಲ್ಲಿ ನಾವು ಇಲ್ಲಿ ತರಕಾರಿಯನ್ನು ಬೇಯಲಿಕ್ಕೆ ಇಡಲಿಕ್ಕಿದೆ. ಅದಕ್ಕೆ ನಾವು ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ, ಹಾಗೆ ಬೇವು ಸೊಪ್ಪು, ಸ್ವಲ್ಪ ಕಾಯಿಮೆಣಸು ಕಟ್ ಮಾಡಿಟ್ಟಿದ್ದೇವಲ್ಲ ಉದ್ದಾಗಿ ಅದು, ಹಾಗೆ ಚಿಕ್ಕ ಈರುಳ್ಳಿಯನ್ನು ಸಿಪ್ಪೆ ತೆಗೆದಿಟ್ಟಿದ್ದೇವಲ್ಲ ಅದು, ಒಂದು ಈರುಳ್ಳಿ ಒಂದು 15ರಿಂದ 20 ಈರುಳ್ಳಿ ನಾವು ತೊಗೊಂಡಿದ್ದೇವೆ. ಅದು ಒಳ್ಳೆ ರುಚಿ ಕೊಡ್ತದೆ ಪದಾರ್ಥಕ್ಕೆ. ಹಾಗೆ ಇಲ್ಲಿ ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡುವ. ಇದು 2 ಚೆನ್ನಾಗಿ ಒಗ್ಗರಣೆ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾವು ಕಟ್ ಮಾಡಿದ್ದೇವಲ್ಲ ಚಿಕ್ಕ ಚಿಕ್ಕ ಹೋಳಾಗಿ ಕಟ್ ಮಾಡಿಟ್ಟಂಥ ಸ್ವರ್ಣಗೆಡ್ಡೆಯನ್ನು ಈಗ ಇದಕ್ಕೆ ಮಿಕ್ಸ್ ಮಾಡುವ. ಚೆನ್ನಾಗಿ ಇದು ಮಿಕ್ಸ್ ಆದ ನಂತರ ಸ್ವಲ್ಪ ಎಣ್ಣೆಯಲ್ಲೇ ಬಾಡಬೇಕಿದು. ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟಂಥ ಕುಂಬಳಕಾಯನ್ನು ಹಾಕಿಬಿಡುವ. ಫ್ರೆಂಡ್ಸ್, ಬಹಳ ಟೇಸ್ಟ್ ಆದ ಒಂದು ಪದಾರ್ಥ ಇದು, ಒಮ್ಮೆ ನೀವು ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ಇದು 2 ಇಂಗ್ರೀಡಿಯೆಂಟ್ ಚೆನ್ನಾಗಿ ಒಗ್ಗರಣೆ ಒಟ್ಟಿಗೆ ಎಣ್ಣೆ ಒಟ್ಟಿಗೆ ಫ್ರೈ ಆದ ನಂತರ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡಿ ಅದನ್ನು ಬೇಯಲಿಗ ಇಡಲಿಕ್ಕಿದೆ ಸ್ವಲ್ಪ. ಈಗ ನಾವಿಲ್ಲಿ ಉಪ್ಪಾಗಲಿ ಹುಳಿ ನೀರಾಗಲಿ ಹಾಕ್ತಾಯಿಲ್ಲ, ಅಥವಾ ಬೆಲ್ಲನೂ ಹಾಕಲಿಲ್ಲ ಈಗ. ಯಾಕೆಂದರೆ ಇದೊಂದು ಅರ್ಧ ಬೇಯಬೇಕು, ಅದರ ನಂತರ ಬಾಕಿದನ್ನು ನಾವು ಹಾಕಲಿಕ್ಕೆ ನೋಡಿ. ಸ್ವಲ್ಪ ಹೊತ್ತು ಬೆಂದ ನಂತರ ನೋಡಿ ಸ್ವಲ್ಪ ಅರ್ಧ ಬೆಂದಿದೆ ಈಗ.
ತುಂಬ ನೀರು ಮಿಕ್ಸ್ ಮಾಡಲಿಕ್ಕೆ ಹೋಗೋದು ಬೇಡ, ಯಾಕೆಂದರೆ ಟೊಮೆಟೊ ಈರುಳ್ಳಿಯ ನೀರೇ ಅದು ಆಟೋಮೆಟಿಕ್ ಬಿಡ್ತಾ ಇರ್ತದೆ. ಈಗ ನೋಡಿ, ಇದಕ್ಕೆ ನಾವು ಬೆಲ್ಲ, ಒಂದು ತುಂಡು ಬೆಲ್ಲ, ನಿಮಗೆ ಜಾಸ್ತಿ ಸ್ವೀಟ್ ಸ್ವಲ್ಪ ಬೇಕಂತ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇಷ್ಟು ತುಂಡು ಧಾರಾಳ ಸಾಕು. ಹಾಗೆ 1 ಚಮಚದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಬಳಸುವಂಥದ್ದು ಇಲ್ಲಿ. ಹಾಗೆ ನಾವು ಒಗ್ಗರಣೆಗೆ ಹಿಂಗೆ ಹಾಕಿರಲಿಲ್ಲ, ಈಗ ಹಾಕ್ತೇವೆ. ನಿಮಗೆ ಫಸ್ಟ್ ಒಗ್ಗರಣೆಗೂ ಹಾಕ್ಬೋದು, ಅದರ ನಂತರನೂ ಹಾಕ್ಬೋದು, ಯಾಕೆಂದರೆ ಇದು ಅರ್ಧ ಬೆಂದಿದೆ, ಇನ್ನೂ ಫುಲ್ ಬೇಯಲಿಕ್ಕೆ ಇದೆ. ಆಗ ಹಿಂಗು ಒಳ್ಳೆ ಘಮ್ಮ ಅಂತ ಪರಿಮಳ ಕೊಡ್ತದೆ. ನೋಡಿ, ಈಗ ಸಾಧಾರಣ ಬೆಂದಾಗಿದೆ ಇದು. ಈಗ ನಾವು ಈ ಟೈಮಿಗೆ ನಾವೊಂದು ಹುಳಿ ನೀರನ್ನು ತೆಗೆದಿಟ್ಟಿದ್ದೇವಲ್ಲ, ಅದನ್ನೊಂದು ಇದಕ್ಕೆ ಮಿಶ್ರಣ ಮಾಡುವಂಥದ್ದು. ನೋಡಿ, ಇದರ ಹುಳಿಯ ಟೇಸ್ಟ್ ಆಗಲಿ, ಬೆಲ್ಲದ ರುಚಿ, ಉಪ್ಪು ರುಚಿ, ಆ ಟೊಮೆಟೊ ಈರುಳ್ಳಿ, ಚಿಕ್ಕ ಚಿಕ್ಕ ಈರುಳ್ಳಿ, ಅದು ಇನ್ನೂ ರುಚಿಯಾಗಿರ್ತದೆ. ಆ ಚಿಕ್ಕ ಈರುಳ್ಳಿ ಅದೆಲ್ಲ ಮಿಶ್ರಿತವಾದಂಥ ಪದಾರ್ಥ. ಇದನ್ನು ಒಮ್ಮೆ ನೀವು ಟ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ, ನಾವು ಆಗ ಮಸಾಲ ಪೌಡ್ರ್ ಮಾಡಿದ್ದೇವಲ್ಲ, ನೋಡಿ ಈ ಥರ ಇಷ್ಟು ಪೌಡ್ರ್ ಆಗಬೇಕು ಅದು. ಈಗ ಇದಕ್ಕೆ ನಾವು ಆಗ ಈರುಳ್ಳಿ, ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿದ್ದೇವಲ್ಲ, ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಮಾಡಿ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಮಾಡುವ. ವಾಫ್, ನೋಡಿ ಎಷ್ಟು ಚಂದವಾಗಿ ಬಂದಿದೆ ಆ ಪೇಸ್ಟ್. ಈಗ ಇದನ್ನು ನಾವು ಬೆಂದಂಥ ಸ್ವರ್ಣಗೆಡ್ಡೆ ಕುಂಬಳಕಾಯಿ ಮಿಶ್ರಿತವಾದ ಗ್ರೇವಿಗೆ ಇದನ್ನು ಹಾಕಿಬಿಡುವ. ಈಗ ಭಾಳ ಟೇಸ್ಟಿ ಸ್ಮೆಲ್ಲೆಲ್ಲ ನೋಡುವಾಗ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಪದಾರ್ಥ ಇವತ್ತಿದು ನಮ್ಮದು. ನೋಡಿ, ನಮಗೆ ನೀರೆಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡಿ, ಉಪ್ಪನ್ನು ಚೆಕ್ ಮಾಡಿ, ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಮಿಕ್ಸ್ ಮಾಡಿ ಬೇಯಲಿಕ್ಕಿಡುವಂಥದ್ದು. ನೋಡಿ, ಇದನ್ನು ಸ್ವಲ್ಪ ಹೊತ್ತಿನ್ನು ಹಾಗೆ ಕುದಿಲಿಕ್ಕೆ, ಅಂದರೆ ಮಸಾಲೆ ಏನು ಚೆನ್ನಾಗಿ ಬೇಯಬೇಕು, ಅದು ಮಿಕ್ಸ್ ಆಗಬೇಕಲ್ವ, ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡುವ. ಹಾಗೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಕೊಡ್ತಾ ಬನ್ನಿ ಫ್ರೆಂಡ್ಸ್. ನೋಡಿ, ನಮ್ಮ ಇವತ್ತಿನ ಗ್ರೇವಿ ತಯಾರಾಗಿದೆ. ಹಾಗೆ ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಸ್ವಲ್ಪ 2 ಮಿನಿಟ್ಸ್ ಬೇಯಲಿಕ್ಕಿಟ್ಟು ಮತ್ತು ಗ್ಯಾಸನ್ನು ಆಫ್ ಮಾಡುವ. ಇದು ಬಹಳ ಟೇಸ್ಟಿಯಾದ ಒಂದು ಪದಾರ್ಥ, ಹುಳಿ ಪದಾರ್ಥ ಸಾಂಬಾರು. ಇದು ಬೆಳ್ತಿಗನ್ನ, ಕುಚ್ಚಲನ್ನ, ಅಥವಾ ನಾವು ದೋಸೆ, ಇಡ್ಲಿ ಜೊತೆ ಅಥವಾ ಪುಂಡಿ ಜೊತೆ, ನಾವು ಅಕ್ಕಿದು ಯಾವುದೇ ಒಂದು ತಿಂಡಿ ಮಾಡಿ ಇದು ಒಳ್ಳೆ ಕಾಂಬಿನೇಷನ್ ಕೊಡ್ತದೆ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ ನಮಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟು ಸಮಯ ನಮಗೆ ಎಲ್ಲ ಸಪೋರ್ಟ್ ಕೊಟ್ಟು ಬಂದಿದ್ದೀರಾ ಫ್ರೆಂಡ್ಸ್. ಇನ್ನು ಮುಂದೆ ನಿಮಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ. ಥ್ಯಾಂಕ್ ಯು.